ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಪಶ್ಚಿಮ ಬಂಗಾಳದಲ್ಲಿ ಹೀನಾಯವಾಗಿ ಸೋಲು ಕಂಡಿರುವಂತಹ ಟಿಎಂಸಿ, ಅದರ ಮುಖ್ಯಸ್ಥೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಅತಂತ್ರದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಒಂದು ಕಡೆ ಇಂಥ ಹೀನಾಯವಾದಂತಹ ಸೋಲು, 15 ವರ್ಷಗಳ ಅವರ ದುರಾಡಳಿತವನ್ನ, ಟಿಎಂಸಿ ಪಕ್ಷದ ದುರಾಡಳಿತವನ್ನ, ರೌಡಿಸಮ್ ಅನ್ನ, ದಾದಾಗಿರಿಯನ್ನ ಎಲ್ಲವನ್ನು ಕೂಡ ಮುರಿದು ಅವರನ್ನ ಮನೆಗೆ ಕಳುಹಿಸಿ ಈ ಬಾರಿ ಪ್ರಪ್ರಥಮವಾಗಿ ಬಿಜೆಪಿ ಅಭೂತಪೂರ್ವವಾದಂತಹ ಒಂದು ಗೆಲುವನ್ನು ಸಾಧಿಸಿರುವಂಥದ್ದು. 206 ಸೀಟ್ಗಳು. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ, ಅಂದ್ರೆ ಮಮತಾ ಬ್ಯಾನರ್ಜಿಯ ಶಿಷ್ಯರಾಗಿದ್ದಂಥವರೇ ಬಿಜೆಪಿಗೆ ಬಂದ ನಂತರದಲ್ಲಿ ಈಗ ಬಿಜೆಪಿಯಿಂದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರು ತಮ್ಮ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಎಲ್ಲವನ್ನು ಕೂಡ ಟಿಎಂಸಿಯ ದುರಾಡಳಿತವನ್ನ, ರೌಡಿಸಂನ ಮಟ್ಟ ಹಾಕುವಂತ ಕೆಲಸಕ್ಕೆ ಸುವೇಂದು ಅಧಿಕಾರಿ ಮುಂದಾಗಿರುವಂಥದ್ದು. ಇನ್ನೊಂದೆಡೆ ಟಿಎಂಸಿ ಪಕ್ಷಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಒಂದು ರೀತಿಯಲ್ಲಿ ಮುಖಭಂಗದ ಮೇಲೆ ಮುಖಭಂಗ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಟಿಎಂಸಿಯ MLAಗಳು ಟಿಎಂಸಿ ಪಕ್ಷವನ್ನ ತೊರೆದು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾದಂತಹ ಪಕ್ಷಗಳನ್ನ ಕಟ್ಕೊಳ್ತಾ ಇದ್ದಾರೆ. ಅದು ಒಂದು ರೀತಿಯಲ್ಲಿ ಆಘಾತ ಟಿಎಂಸಿ ಪಕ್ಷಕ್ಕೆ. ಮತ್ತೊಂದೆಡೆ ಟಿಎಂಸಿಯ MP ಗಳು, ಸಂಸದರುಗಳು NDA ಕೂಟವನ್ನ ಸೇರ್ಕೊಳ್ತಾ ಇದ್ದಾರೆ. MLAಗಳು ಟಿಎಂಸಿ ಪಕ್ಷವನ್ನ ತೊರೆದು ಸ್ವತಂತ್ರ ಪಕ್ಷ ಕಟ್ತಾ ಇದ್ದಾರೆ. MP ಗಳು NDA ಮೈತ್ರಿಕೂಟವನ್ನ ಸೇರ್ಕೊಳ್ತಾ ಇದ್ದಾರೆ. ಇದು ಟಿಎಂಸಿ ಪಕ್ಷಕ್ಕೆ ಮಮತಾ ಬ್ಯಾನರ್ಜಿ ಅವರಿಗೆ ಬಹುದೊಡ್ಡ ಆಘಾತ. ಇದರ ಮಧ್ಯೆ ಯೂಸುಫ್ ಪಠಾಣ್ ಅವರಿಗೆ ರಾಜೀನಾಮೆಯನ್ನು ಕೊಟ್ಟು ತಾವು ನಿಲ್ಲೋ ಲೆಕ್ಕಾಚಾರ ಮಾಡಿದ್ರು. ಬಟ್ ಅದು ಕೂಡ ವರ್ಕೌಟ್ ಆಗಿಲ್ಲ. ಮಮತಾ ಬ್ಯಾನರ್ಜಿ ಅವರಿಗೆ ಏನೇನೆಲ್ಲ ಸ್ಟ್ರಾಟಜಿ ಮಾಡ್ತಾ ಇದ್ರು, ಲೆಕ್ಕಾಚಾರ ಇಟ್ಕೊಳ್ತಿದ್ರು, ಎಲ್ಲವೂ ಕೂಡ ಬುಡಮೇಲಾಗ್ತಾ ಇದೆ, ತಲೆ ಕೆಳಗಾಗ್ತಾ ಇದೆ. ಮಮತಾ ಬ್ಯಾನರ್ಜಿ ಅವ್ರ ಕೈಲಿ ಏನೂ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಇದರ ಮಧ್ಯೆ ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಮಾಡಿರುವಂತಹ ಭ್ರಷ್ಟಾಚಾರ ಏನಿದೆಯಲ್ಲ, ಆ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗೆ ತಾಂಡವವಾಡ್ತಾ ಇದೆ ಅಂತ ಹೇಳಿದ್ರೆ, ಯಾವ ಕ್ಷಣದಲ್ಲಿ ಬೇಕಾದರೂ ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರಿಗೆ ಶಿಕ್ಷೆ ಆಗಬಹುದು, ಯಾವ ಕ್ಷಣಕ್ಕೆ ಬೇಕಾದರೂ ಮಮತಾ ಬ್ಯಾನರ್ಜಿ ಜೈಲು ಪಾಲಾಗಬಹುದು ಅನ್ನುವಂಥ ಚರ್ಚೆ. ಹೀಗಾಗಿ ಅವರಿಗೆ ಒಂದು ರೀತಿಯಲ್ಲಿ ಹೆದರಿಕೆ ಬಂದ್ಬಿಟ್ಟಿದೆ ಮಮತಾ ಬ್ಯಾನರ್ಜಿ ಅವರಿಗೆ. ಮಮತಾ ಬ್ಯಾನರ್ಜಿ ಆ ಕಾರಣಕ್ಕೆ, ನಾನು ಯಾವುದಾದರೂ ಸಾಂವಿಧಾನಿಕ ಹುದ್ದೆಗೆ ಹೋದರೆ, ಅಟ್ಲೀಸ್ಟ್ MP, ಅಟ್ಲೀಸ್ಟ್ ರಾಜ್ಯಸಭಾ ಸದಸ್ಯ ಆದರೆ ನನಗೂ ಒಂದು ರೀತಿಯಾದಂಥ ಸೆಕ್ಯೂರಿಟಿ ಸಿಗುತ್ತೆ. ಯಾಕೆಂದ್ರೆ MP ಅಥವಾ MLAಗಳನ್ನ ಇಮಿಡಿಯೇಟ್ಲಿ ಏಕಾಏಕಿ ಏನೋ ಮಾಡ್ಬಿಟ್ಟು ಅರೆಸ್ಟ್ ಮಾಡ್ಬಿಡಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಯಾವುದೋ ಒಂದು ಶೆಲ್ಟರ್ ಅನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ MP ಲೋಕಸಭೆಯನ್ನು ಪ್ರವೇಶಿಸೋಣ ಅಥವಾ ರಾಜ್ಯಸಭೆಯನ್ನು ಪ್ರವೇಶಿಸೋಣ, ಈ ಲೆಕ್ಕಾಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಇದ್ದಾರೆ. ಹೀಗಾಗಿ ಅವರು ಮರಳಿ ಈ ಹಿಂದೆ ಇದ್ದಂತಹ ಕಾಂಗ್ರೆಸ್ ಪಕ್ಷದ ಬಾಗಿಲನ್ನ ತಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಅಂದರೆ ಬೇರೆ ಯಾವ ರಾಜ್ಯಗಳಿಂದ ಆದರೂ ಅಟ್ಲೀಸ್ಟ್ ಕಾಂಗ್ರೆಸ್ನ ಮುಖಾಂತರ ರಾಜ್ಯಸಭೆಯನ್ನ ಪ್ರವೇಶಿಸಿದರೆ ನಾನು ಒಂದು ರೀತಿಯಲ್ಲಿ ಸೇಫ್ ಆಗಿರ್ತೇನೆ, ನಾನು ಜೈಲು ಪಾಲಾಗೋದಿಲ್ಲ. ಹೇಗಾದ್ರೂ ಮಾಡಿ ಒದ್ದಾಡಿ ಹೋರಾಡಿ ಟಿಎಂಸಿ ಪಕ್ಷವನ್ನ ಉಳಿಸ್ಕೊಳ್ಬಹುದು, ಏನೋ ಒಂದು ಮಾಡೋಣ. ಯಾಕೆ, ಮಮತಾ ಬ್ಯಾನರ್ಜಿ ಅವರ ಹೋರಾಟ ಹಾದಿಯನ್ನು ನಾವು ನೋಡೇ ಇದ್ದೀವಿ. ಇದಾದ ನಂತರ ಟಿಎಂಸಿ ಸೋತಿದೆ ಅಂತ ಹೇಳಿದ್ರು ಅಮ್ಮ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅದಾದ ನಂತರ CM ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತೆಲ್ಲ ಮಾಡಿದ್ರು. ರಾಜ್ಯಪಾಲರು ಇಂಟರಪ್ಷನ್ ಆಯಿತು, ಕಿತ್ತಾಕಿದ್ರು. ಅದಾದ್ಮೇಲಿಂದ SIR ವಿರುದ್ಧ, ಚುನಾವಣಾ ಆಯೋಗದ ವಿರುದ್ಧ ಇವರು ಆರ್ಗ್ಯೂ ಮಾಡೋದಕ್ಕೆ ತಾವೇ ಖುದ್ದು ಲಾಯರ್ ಆದ್ರಿಂದ ತಾವೇ ವಕೀಲರ ಡ್ರೆಸ್ಸನ್ನು ಹಾಕೊಂಡು ಕೋಲ್ಕತ್ತಾದ ಹೈಕೋರ್ಟ್ಗೆ ಹೋಗಿದ್ರು. ಈ ರೀತಿ ಬೇಕಾದಷ್ಟು ನೋಡಿದ್ವಿ. ಹೀಗಾಗಿ ಇವರ ನಾಟಕಗಳು ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿದಾಗ ಈಗ ಮತ್ತೊಮ್ಮೆ ಕಾಂಗ್ರೆಸ್ನ ಬಾಗಲ್ ತಟ್ಟಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಟಿಎಂಸಿಯ ಮುಖ್ಯಸ್ಥ ಮಮತಾ ಬ್ಯಾನರ್ಜಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷೆ ಸ್ಥಾನವನ್ನ ಕೊಡೋದಕ್ಕೆ ಒಪ್ಪಿದ್ದಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇದೆ. ಅಂದರೆ ಕಾಂಗ್ರೆಸ್ನ ಶೆಲ್ಟರ್ ಅಲ್ಲಿ ಮರಳಿ ಟಿಎಂಸಿ ಪಕ್ಷದಿಂದ, ಅಂದ್ರೆ ಟಿಎಂಸಿಯನ್ನ ಇವರು ಪ್ರತಿನಿಧಿಸ್ತಾ ಇದ್ರು ಕೂಡ, ಮಾಜಿ ಮುಖ್ಯಮಂತ್ರಿಯಾಗಿ, ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿಯಾಗಿ ಈಗ ತಾನೆಲ್ಲದರಿಂದ ಬಚಾವಾಗಬೇಕು ಅನ್ನುವಂತಹ ಕಾರಣಕ್ಕೆ ಕಾಂಗ್ರೆಸ್ನ ಅಡಿಯಲ್ಲಿ ಬಂದು ಯಾವುದಾದ್ರೂ ರಾಜ್ಯದಿಂದ ಕಂಟೆಸ್ಟ್ ಮಾಡಿ ರಾಜ್ಯಸಭಾ ಸದಸ್ಯ ಆಗುವಂತ ಲೆಕ್ಕಾಚಾರ. ಇದರ ಮಧ್ಯೆ ಸೋನಿಯಾ ಗಾಂಧಿ ಅವರು ಅವರನ್ನ ಪಕ್ಷದ AICCಯ ಉಪಾಧ್ಯಕ್ಷೆ ಸ್ಥಾನಕ್ಕೂ ಕೂಡ ಕೊಡೋದಕ್ಕೆ ಒಪ್ಪಿದ್ದಾರೆ ಅನ್ನುವಂಥ ಚರ್ಚೆಗಳು. ಇಫ್ ಇನ್ ಕೇಸ್ ಇದು ವರ್ಕ್ ಆಯಿತು ಅಂತ ಹೇಳಿದ್ರೆ, ಅಧ್ಯಕ್ಷರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ, ಇನ್ನು ಉಪಾಧ್ಯಕ್ಷೆ ಸ್ಥಾನ ತಗೊಂಡು ಮಮತಾ ಬ್ಯಾನರ್ಜಿ ಏನ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಆದರೆ ಸೋನಿಯಾ ಗಾಂಧಿ ಅವರು ಏನಕ್ಕೆ ಇದಕ್ಕೆ ಒಪ್ಪಿದ್ದಾರೆ, ಅವರ ಲೆಕ್ಕಾಚಾರ ಏನು, ಮಮತಾ ಬ್ಯಾನರ್ಜಿ ಅವರ ಲೆಕ್ಕಾಚಾರ ಏನು, ಯಾವುದಾದ್ರೂ ರಾಜ್ಯದಿಂದ ಕಂಟೆಸ್ಟ್ ಮಾಡಿ ರಾಜ್ಯಸಭಾ ಸದಸ್ಯ ಆಗ್ತಾರಾ, ಏನು ಇವರ ವಿರುದ್ಧ ಎಲ್ಲ ಇವರು ಹೇಳುವ ಪ್ರಕಾರ ಪಿತೂರಿ ಅಂತ, ಆದರೆ ಆಕ್ಚುಲ್ ಆಗಿ ಇವರು ಮಾಡಿರುವಂಥ ಭ್ರಷ್ಟಾಚಾರಕ್ಕೆ ಏನು ಕಾನೂನಾತ್ಮಕವಾಗಿ ಕ್ರಮ ಆಗ್ತಾ ಇದೆ, ಅದು ಯಾವ ಹಂತಕ್ಕೆ ಹೋಗುತ್ತೆ, ಅದೆಲ್ಲವನ್ನು ಕೂಡ ಮಮತಾ ಬ್ಯಾನರ್ಜಿ ಅವರು ಹೇಗೆ ಎದುರಿಸ್ತಾರೆ,
ಏನಾಗುತ್ತೆ, ಇಫ್ ಇನ್ ಕೇಸ್ ಕಾಂಗ್ರೆಸ್ ಕೆಳಗಡೆ ಬಂದಾಗ ಮತ್ತೆ ಇನ್ನೆಷ್ಟು ವಾಗ್ದಾಳಿಗಳನ್ನ ಇವರು ಎದುರಿಸಬೇಕಾಗುತ್ತೆ, ಟೀಕೆ ಟಿಪ್ಪಣಿಗಳು ಬರುತ್ತೆ, ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಇವರನ್ನ ಮತ್ತೊಮ್ಮೆ ಇವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ. ಇದನ್ನೆಲ್ಲ ಈ ರಾಜಕೀಯದ ಒಂದು ಬೆಳವಣಿಗೆಗಳೇನಿದೆಯಲ್ಲ, ಈ ಸಂದರ್ಭಗಳನ್ನ ಹೇಗೆ ಮಮತಾ ಬ್ಯಾನರ್ಜಿ ಅವರು ಎದುರಿಸ್ತಾರೆ, ಅವರ ಕಥೆ ಏನಾಗುತ್ತೆ, TMC ಪಕ್ಷದ ಕಥೆ ಏನಾಗುತ್ತೆ. MLAಗಳು ಆಲ್ರೆಡಿ ಹೊರಗೆ ಬಂದಿದ್ದಾರೆ, MP ಗಳು NDA ಕಡೆಗೆ ಹೋಗಿದ್ದಾರೆ. TMC ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ. ಹೀಗಾಗಿ ಮಮತಾ ಬ್ಯಾನರ್ಜಿ ಅವರು ಏನಾದರೂ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೆ ಈಗ ಮತ್ತೊಮ್ಮೆ ಕಾಂಗ್ರೆಸ್ನ ಕೆಳಗಡೆ ಬಂದಿರುವಂಥದ್ದು. ಏನೆಲ್ಲ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.